ಹಲೋ ಗೈಸ್, ನಿಮಗೆ ಒಂದು ವಿಷಯ ಗೊತ್ತಾ? ಕನ್ನಡ ಇಂಗ್ಲೀಷ್ಗಿಂತ 10 ಟೈಮ್ಸ್ ಕಷ್ಟ. ಅಂದರೆ ಇಂಗ್ಲೀಷ್ ತುಂಬ ಈಸಿ. ನಿಮಗೂ ಆಲ್ರೆಡಿ 30% ಬರುತ್ತೆ. ನಾನು ತುಂಬ ಸಿಂಪಲಾಗಿ ಟೀಚ್ ಮಾಡ್ತೀನಿ. ನಾನು ಕನ್ನಡ ರೀಸೆಂಟ್ಲಿ ಕಲ್ತಿದ್ದೆ. ನನ್ನ ಮದರ್ ಟಂಗ್ ತೆಲುಗು. ಸೊ ಕನ್ನಡದಲ್ಲಿ ಮಿಸ್ಟೇಕ್ಸ್ ಇದೆ ಅಂದರೆ ಎಕ್ಸ್ಕ್ಯೂಸ್ ಮಾಡಿ. ಎಲ್ಲ ಲ್ಯಾಂಗ್ವೇಜಸಲ್ಲಿ 3 ಟೆನ್ಸಸ್ ಇದೆ. ಟೆನ್ಸಸ್ ಅಂದರೆ ಟೈಮ್ಸ್ ಥರ. ಅಂದರೆ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅಂದರೆ ನಾನು ಮಾಡ್ತಾ ಇದ್ದೀನಿ, ನಾನು ಮಾಡಿದೆ, ಇಲ್ಲಾಂದರೆ ನಾನು ಮಾಡಿದ್ದೀನಿ, ನಾನು ಮಾಡ್ತೀನಿ, ಆ ಥರ. ಸೊ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಫಸ್ಟ್ ನಾವು ಫ್ಯೂಚರ್ ಟೆನ್ಸ್ ಕಲಿತೀವಿ. ಫ್ಯೂಚರ್ ಅಂದರೆ ಜಸ್ಟ್ ಒನ್ ವರ್ಡ್ ಕಲಿಬೇಕು. ವಿಲ್, WILL, ವಿಲ್ ಅಷ್ಟೇ. ನಾನು ಮಾಡುತ್ತೀನಿ. ಇಂಗ್ಲೀಷ್ನಲ್ಲಿ ಟ್ರೈ ಮಾಡೋಣ. ನಾನು ಅಂದರೆ ಐ. ಫ್ಯೂಚರ್ ಅಲ್ವಾ, ಅದಕ್ಕೆ ವಿಲ್. ಮಾಡೋದು ಅಂದರೆ ಡೂ. ನಾನು ಮಾಡುತ್ತೀನಿ ಅಂದರೆ ಐ ವಿಲ್ ಡೂ ಅಷ್ಟೇ. ಹಾಗೆ ನಾನು ಬರುತ್ತೀನಿ ಅಂದರೆ ನಾನು ಐ, ಫ್ಯೂಚರ್ ಅಲ್ವಾ, ವಿಲ್. ಕಮ್, ಐ ವಿಲ್ ಕಮ್. ನಾನು ಹೋಗುತ್ತೀನಿ, ಐ ವಿಲ್ ಗೋ. ನಾನು ನಡೆಯುತ್ತೀನಿ, ಐ ವಿಲ್ ವಾಕ್. ಐ ವಿಲ್ ರನ್, ಐ ವಿಲ್ ರೀಡ್, ಐ ವಿಲ್ ರೈಟ್, ಆ ಥರ. ಓಕೆ, ಐ ಆಯ್ತಲ್ವ? ಐ ಅಂದರೆ ನಾನು ಆಯಿತು. ನೆಕ್ಸ್ಟ್ ನೀನು, ನೀವು, ಅವನು, ಅವಳು, ಅವರು, ನಾವು ಟ್ರೈ ಮಾಡೋಣ. ನೀವು ಬರುತ್ತೀರಿ. ಸೆಂಟೆನ್ಸ್ ಟ್ರೈ ಮಾಡೋಣ. ನೀವು ಅಂದರೆ ಯು, ಫ್ಯೂಚರ್ ಅಲ್ವಾ, ವಿಲ್. ಕಮ್ ಬರೋದಂದರೆ ಕಮ್, ಯು ವಿಲ್ ಕಮ್. ನೆಕ್ಸ್ಟ್ ಅವನು ಹೋಗುತ್ತಾನೆ. ಅವನಂದರೆ ಹಿ, ಫ್ಯೂಚರ್ ವಿಲ್. ಗೋ, ಹಿ ವಿಲ್ ಗೋ. ಅವಳು ನಡೆಯುತ್ತಾಳೆ. ಶಿ ವಿಲ್ ವಾಕ್. ಇಟ್ ವಿಲ್ ರನ್. ವಿ ವಿಲ್ ರೀಡ್. ದೇ ವಿಲ್ ರೈಟ್. ಅಷ್ಟೇ. ಓಕೆ, ನಮಗೂ ಐ, ಯು, ಹಿ, ಶಿ ಎಲ್ಲ ಗೊತ್ತು. ಮತ್ತೆ ರಿಪೀಟ್ ಮಾಡ್ತೀನಿ. ಐ ಅಂದರೆ ನಾನು, ಯು ಅಂದರೆ ನೀನು, ನೀವು, ನೀನು, ನೀವು, ಎರಡಿಗೆ ಯು. ಅವನು ಅಂದರೆ ಹಿ, ಅವಳು ಅಂದರೆ ಶಿ. ಇದು ಅಂದರೆ ಇಟ್, ಅದು ಅಂದರೆ ದಟ್. ನಾವು ಅಂದರೆ ವಿ, ಅವಳು ಅಂದರೆ ದೇ. ಓಕೆ, ನಾನು ಮಾಡುತ್ತೀನಿ ಆಯ್ತಲ್ವ? ಇವಾಗ ನಾನು ಮಾಡೋದಿಲ್ಲ ಟ್ರೈ ಮಾಡೋಣ. ನಾನು ಐ, ಇಲ್ಲಿ ಮಾಡೋದಿಲ್ಲ ವಿಲ್ ನಾಟ್ ಬರುತ್ತೆ. ಮಾಡುತ್ತೀನಿ ಅಂದರೆ ಫ್ಯೂಚರಲ್ಲಿ ವಿಲ್ ಬರುತ್ತೆ. ಇದು ಫ್ಯೂಚರ್ ಆಪೋಸಿಟ್ ಅಲ್ವಾ? ಮಾಡುತ್ತೀನಿ, ಮಾಡೋದಿಲ್ಲ, ಬರುತ್ತೀನಿ, ಬರೋದಿಲ್ಲ, ಆ ಥರ. ಸೊ ವಿಲ್ ನಾಟ್ ಬರುತ್ತೆ. ಸೆಂಟೆನ್ಸ್ ನೋಡೋಣ. ನಾನು ಮಾಡೋದಿಲ್ಲ. ಐ ವಿಲ್ ಪ್ಲೇಸಲ್ಲಿ ವಿಲ್ ನಾಟ್ ಬರುತ್ತೆ. ಯಾಕಂದರೆ ಆಪೋಸಿಟ್. ಐ ವಿಲ್ ನಾಟ್ ಡೂ. ಸ್ಟೈಲಿಶ ಹೇಳಬೇಕಂದ್ರೆ ವೋಂಟ್. ವಿಲ್ ನಾಟ್ ಪ್ಲೇಸಲ್ಲಿ ವೋಂಟ್ ಬರುತ್ತೆ. ಐ ವೋಂಟ್ ಡೂ. ಮತ್ತೆ ಟ್ರೈ ಮಾಡೋಣ. ಐ ವಿಲ್ ನಾಟ್ ಡೂ. ಇಲ್ಲಾಂದರೆ ಐ ವೋಂಟ್ ಡೂ. ಸ್ವಲ್ಪ ಸ್ಟೈಲಿಶ್ ಇರುತ್ತೆ. ಸೊ ಹಾಗೆ ಯು, ಹಿ, ಶಿ, ಇಟ್, ವಿ, ದೇ ಟ್ರೈ ಮಾಡ್ಬೋದು. ಯು ವಿಲ್ ನಾಟ್ ಕಮ್. ಹಿ ವಿಲ್ ನಾಟ್ ಗೋ. ಹಿ ವಿಲ್ ನಾಟ್ ಗೋ ಅಂದರೆ ಅವನು ಹೋಗೋದಿಲ್ಲ. ಯು ವಿಲ್ ನಾಟ್ ಕಮ್ ಅಂದರೆ ನೀವು ಬರೋದಿಲ್ಲ. ಶಿ ವಿಲ್ ನಾಟ್ ವಾಕ್. ಇಟ್ ವಿಲ್ ನಾಟ್ ರನ್. ವಿ ವಿಲ್ ನಾಟ್ ರೀಡ್. ದೇ ವಿಲ್ ನಾಟ್ ರೈಟ್. ಆ ಥರ ಮಾಡೋದಿಲ್ಲ, ಹೋಗೋದಿಲ್ಲ ಹೇಳ್ಬೋದು. ನೆಕ್ಸ್ಟ್ ಕ್ವೆಶ್ಚನ್ ಟ್ರೈ ಮಾಡೋಣ. ಅಂದರೆ ನಾನು ಮಾಡುತ್ತೀನಾ, ನೀವು ಬರ್ತೀರಾ, ಅವನು ಹೋಗುತ್ತಾನ,
ಆ ಥರ ಕ್ವಶನ್ ಟ್ರೈ ಮಾಡೋಣ. ನಾನು ಮಾಡುತ್ತೀನ, ವಿಲ್ ಐ ಡೂ. ಸೊ ಅಬ್ಸರ್ವ್ ಮಾಡಿ, ನಾನು ಮಾಡುತ್ತೀನಿ ಅಂದರೆ ಐ ವಿಲ್ ಡೂ. ಕ್ವಶನ್ ಅಲ್ವಾ, ಅದಕ್ಕೆ ವಿಲ್ ಫಸ್ಟ್ ಬರುತ್ತೆ. ವಿಲ್ ಐ ಡೂ. ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಾನು ಮಾಡುತ್ತೀನಿ ಅಂದರೆ ಐ ವಿಲ್ ಡೂ. ಇದು ಕ್ವಶನ್ ಅಲ್ವಾ, ವಿಲ್ ಫಸ್ಟ್ ಬರಬೇಕಷ್ಟೆ. ವಿಲ್ ಐ ಡೂ. ನಾನು ಮಾಡುತ್ತೀನ, ನೀವು ಬರ್ತೀರಾ, ಅವನು ಹೋಗುತ್ತಾನ. ಸೊ ಆ ಥರ ಸೆಂಟೆನ್ಸಸ್ ಫಾರ್ಮ್ ಮಾಡ್ಬೋದು. ವಿಲ್ ಐ ಡೂ, ವಿಲ್ ಯು ಕಮ್, ವಿಲ್ ಹೀ ಗೋ, ವಿಲ್ ಶಿ ವಾಕ್, ವಿಲ್ ಇಟ್ ರನ್, ವಿಲ್ ವಿ ರೀಡ್, ವಿಲ್ ದೇ ರೈಟ್. ಅಷ್ಟೇ, ತುಂಬ ಈಸಿ ಅಲ್ವಾ. ಸೊ ವಿಲ್ ಫಸ್ಟ್ ಬರಬೇಕು. ನಾರ್ಮಲ್ ಸೆಂಟೆನ್ಸ್ ಅಂದರೆ ಐ ವಿಲ್ ಡೂ, ನಾನು ಮಾಡುತ್ತೀನಿ. ಕ್ವಶನ್ ಅಲ್ವಾ, ವಿಲ್ ಫಸ್ಟ್ ಬರಬೇಕು. ವಿಲ್ ಐ ಡೂ, ನಾನು ಮಾಡುತ್ತೀನ, ಕ್ವಶನ್ ಅಷ್ಟೇ. ನೆಕ್ಸ್ಟ್ ನೆಗೆಟಿವ್ ಕ್ವಶನ್ ಟ್ರೈ ಮಾಡೋಣ. ಅಂದರೆ ನಾನು ಮಾಡಲ್ವಾ, ನೀವು ಹೋಗಲ್ವಾ, ಅವನು ಹೋಗಲ್ವಾ, ಅವಳು ಹೋಗಲ್ವಾ, ಆ ಥರ. ಪಾಸಿಟಿವ್ ಕ್ವಶನ್ ಅಂದರೆ ನಾನು ಮಾಡ್ತೀನ. ನೆಗೆಟಿವ್ ಕ್ವಶನ್ ಅಂದರೆ ನಾನು ಮಾಡಲ್ವಾ. ಪಾಸಿಟಿವ್ ಕ್ವಶನ್ ಅಂದರೆ ಅವನು ಹೋಗ್ತಾನ. ನೆಗೆಟಿವ್ ಕ್ವಶನ್ ಅಂದರೆ ಅವನು ಹೋಗಲ್ವಾ. ಸೊ ಪಾಸಿಟಿವ್ ಕ್ವಶನ್ ಥರ ನೆಗೆಟಿವ್ ಕ್ವಶನ್ ತುಂಬ ಈಸಿ. ಪಾಸಿಟಿವ್ ಕ್ವಶನ್ ಅಂದರೆ ವಿಲ್ ಐ ಡೂ, ನಾನು ಮಾಡ್ತೀನ. ನೆಗೆಟಿವ್ ಕ್ವಶನ್ಗೆ ವಿಲ್ ಪ್ಲೇಸಲ್ಲಿ ವೋಂಟ್ ಬರುತ್ತಷ್ಟೆ. ವೋಂಟ್ ಐ ಡೂ. ವಿಲ್ ಐ ಡೂ ಅಂದರೆ ಪಾಸಿಟಿವ್ ಕ್ವಶನ್, ನಾನು ಮಾಡ್ತೀನ. ವೋಂಟ್ ಐ ಡೂ ಅಂದರೆ ನೆಗೆಟಿವ್ ಕ್ವಶನ್, ನಾನು ಮಾಡಲ್ವಾ. ಸೇಮ್ ಆ ಥರ. ವಿಲ್ ಯು ಕಮ್, ನೀವು ಬರ್ತೀರಾ. ವೋಂಟ್ ಯು ಕಮ್, ನೀವು ಬರಲ್ವಾ. ವಿಲ್ ಹಿ ಗೋ, ಅವನು ಹೋಗ್ತಾನ. ವೋಂಟ್ ಹಿ ಗೋ, ಅವನು ಹೋಗಲ್ವಾ. ಆ ಥರ. ವಿಲ್ ಶಿ ವಾಕ್, ವೋಂಟ್ ಶಿ ವಾಕ್. ವಿಲ್ ಇಟ್ ರನ್, ವೋಂಟ್ ಇಟ್ ರನ್. ವಿಲ್ ಹಿ ರೀಡ್, ವೋಂಟ್ ವಿ ರೀಡ್. ವಿಲ್ ದೇ ರೈಟ್, ವೋಂಟ್ ದೇ ರೈಟ್. ಅಷ್ಟೇ, ಲೆಸನ್ 1 ಆಯಿತು.